ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲೆಯ ಉಡಗೇರಿ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳು ಆದ ಸ್ವಾತಂತ್ರ್ಯ ಬಂದು ಇಲ್ಲಿಯ ತನಕ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾಡ್ತಾ ಇದೆ. ಕಲುಷಿತ ನೀರಲ್ಲಿ ವಿಷ ಜಂತುವಳಿಯಿಂದ ಸಾರ್ವಜನಿಕರು, ಶಾಲಾ ಮಕ್ಕಳು ತಿರುಗಾಡಲು ಕೂಡ ಭಯದ ವಾತಾವರಣದಲ್ಲಿ ನಿರ್ಮಾಣವಾಗಿದೆ. ಗ್ರಾಮಗಳಿಗೆ ಇರುವ ಮುಖ್ಯ ರಸ್ತೆಯುದ್ದಕ್ಕೂ ಚರಂಡಿ ನೀರು ರಸ್ತೆಯ ಮೇಲೆ ಹರಿತಾ ಇದೆ. ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಇದೆ ಎಂದು ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಮುಖ್ಯ ರಸ್ತೆಯುದ್ದಕ್ಕೂ ಇರುವ ದೇವಸ್ಥಾನಕ್ಕೆ ಹೋಗಿ ಬರಲು ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಚರಂಡಿ ಹಾಗೂ ಸಿಸಿ ರಸ್ತೆ ಇರದ ಕಾರಣದಿಂದಾಗಿ ಈ ಸಮಸ್ಯೆಯಾಗಿದೆ. ಸಂಬಂಧಿಸಿದವರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮಸ್ಥರು ಗಲೀಜು ಗೊಜ್ಜಲಿನಲ್ಲಿಯೇ ತಿರುಗಾಡುವಂತಹ ವ್ಯವಸ್ಥೆ ಸೃಷ್ಟಿಯಾಗಿದ್ರು ಯಾರೇ ಎನ್ನದೇ ಇದ್ದುದರಿಂದ ತಮ್ಮ ಗಮನಕ್ಕೆ ತಂದಿದ್ರಿಂದ ಇಂದು ಬೆಳಿಗ್ಗೆ ಗ್ರಾಮಗಳಿಗೆ ಭೇಟಿ ನೀಡಿ ನೋಡಿದಾಗ ಅಚ್ಚರಿಯಾಗುವಂತಾಗಿತ್ತು. ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ಗ್ರಾಮವೇ ನಾರುವಂತಾಗಿತ್ತು. ಇದರಿಂದ ಡೆಂಗ್ಯೂ ಸಾಂಕ್ರಾಮಿಕ ರೋಗ ಹರಡುತ್ತಾ ಇದ್ದು ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರುಗಳು ತತ್ತರಿಸಿವೆ ಎಂದು ಅವರು ಹೇಳಿದ್ದಾರೆ. ಜನ ದೇವಸ್ಥಾನಕ್ಕೆ ಹೋಗಲು ಶುಚಿರ್ಭೂತರಾಗಿ ಹೋಗ್ತಾರೆ. ಆದರೆ ಈ ಗ್ರಾಮದಲ್ಲಿ ಊರ ಹೊಲಸಿನ ಮಧ್ಯೆ ದಾಟಿಕೊಂಡು ಮಲಿನವಾಗಿ ದೇವಸ್ಥಾನಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಗ್ರಾಮದಿಂದ ಯಾರೊಬ್ರು ಕೂಡ ಹೊರಗೆ ಹೋಗ್ಬೇಕಂದ್ರೂ ಇದೇ ರಸ್ತೆಯಲ್ಲಿಯೇ ತೆರಳಬೇಕು. ಜಾತ್ರೆ ಸಂದರ್ಭದಲ್ಲಿ ದೇವರಿಗೆ ಹರಕೆ ಹೊತ್ತವರು ಜೀಡ ನಮಸ್ಕಾರ ಹಾಕಬೇಕು ಅಂದ್ರೂ ನರಕದ ದಾರಿಯಲ್ಲಿ ಸಾಗಿ ಹೋಗಬೇಕು, ಮತ್ತೆ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದೆ. ಎತ್ತು ಬಂಡಿ ವಾಹನಗಳು, ದ್ವಿಚಕ್ರ ವಾಹನಗಳು ಸಂಚರಿಸುವಾಗ ಹೊಲಸಿನಲ್ಲಿ ಬಿದ್ದು ಸಂಕಷ್ಟ ಎದುರಿಸುವುದು ನಿತ್ಯದ ಸಂಗತಿಯಾಗಿದೆ. ಶುದ್ಧ ಕುಡಿಯುವ ನೀರು ತರಬೇಕಂದ್ರೂ ಕೂಡ ಹೊಲಸಿನಲ್ಲಿಯೇ ಸಾಗಬೇಕಾಗಿದೆ. ಲಕ್ಷ ರೂಪಾಯಿಗಳು ಗ್ರಾಮದ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆಯ ತಿಜೋರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ಗ್ರಾಮದಲ್ಲಿ ಇದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವೊಂದು ಗ್ರಾಮವೂ ಈ ರೀತಿ ಹದಗೆಟ್ಟಿಲ್ಲ ಎಂಬುದು ನಮ್ಮಗಳ ಗಮನಕ್ಕೆ ಬಂದಿದ್ದು, ಈ ದೃಶ್ಯವನ್ನ ಡಿಸಿ ಸಿಇಒ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ತುರ್ತಾಗಿ ಸಮಸ್ಯೆ ಇತ್ಯರ್ಥಪಡಿಸಬೇಕು ಅಂತ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಯಾದಗಿರಿ ವಡಗೇರಿ ರಸ್ತೆಯ ಹಾಲಗಿರಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಾಲಿಗೇರಿ ಮತ್ತು ಅರ್ಜುನಿ ಗ್ರಾಮದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ನಾರುತ್ತಿದ್ದು ಸಾಂಕ್ರಾಮಿಕ ರೋಗ ಮತ್ತು ಡೆಂಗು, ಕಾಲರದಂಥ ರೋಗಕ್ಕೆ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ಯದ. ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರು ತತ್ತರಿಸ್ತಕ್ಕಂಥ ವ್ಯವಸ್ಥೆ ಆಗ್ಯದ. ಅದರಲ್ಲಿ ವಿಶೇಷವಾಗಿ ಅರ್ಜುನಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯ ಅಕ್ಕಪಕ್ಕದಲ್ಲಿ ಏನಾದರೂ ತಗ್ಗು ಗುಂಡಿಗಳಲ್ಲಿ ನೀರು ಶೇಖರಣೆ ಹಾಕಿಸಿ ಗಬ್ಬೆದ್ದು ನಾರ್ತಿದ್ದು ಮಕ್ಕಳು ಬಿಸಿ ಊಟದ ಸಮಯದಲ್ಲಿ ಗಬ್ಬೆದ್ದು ನಾರೋದನ್ನು ಮೂಗು ಮುಚ್ಕೊಂಡು ಊಟ ಮಾಡುವ ಪರಿಸ್ಥಿತಿ ಅದ. ನಾಳೆ ಏನಾದರೂ ಆಗ್ಬೋದು, ಡೆಂಗುನೂ ಬರ್ಬೋದು, ಮಲೇರಿಯಾ ಬರ್ಬೋದು, ಕಾಲರದಂತ ಬರ್ಬೋದು, ಸಾಂಕ್ರಾಮಿಕ ರೋಗ ಹರಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ ತುರ್ತಾಗಿ ಜಿಲ್ಲಾ ಪಂಚಾಯತ್ ಸಿಒ, ಜಿಲ್ಲಾಧಿಕಾರಿಗಳು ತಕ್ಷಣ ಇವೆರಡು ಗ್ರಾಮಗಳಿಗೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಕಠಿಣ ಕ್ರಮ ಜರುಗಿಸ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲದಿದ್ದರೆ ಶೀಘ್ರದಲ್ಲೇ ಹಾಲಿಗೇರಿ ಸರ್ಕಲ್, ಯಾದಗಿರಿಯಿಂದ ವಡಗೇರಿ ಹೋಗ್ತಕ್ಕಂಥ ಹಾಲಿಗೇರಿ ಸರ್ಕಲ್ನಲ್ಲಿ ಜಾಲಿ ಮುಳ್ಳುಗಳನ್ನು ಕಡಿದು ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಯ್ಯಪ್ಪ, ಭೀಮಪ್ಪ, ಶಂಕರಪ್ಪ, ಗೂಳಪ್ಪ, ಲಕ್ಷ್ಮಣ್, ಭೀಮಪ್ಪ, ಮಲ್ಲಿಕಾರ್ಜುನ್, ನಾಗಪ್ಪ, ರೆಡ್ಡಪ್ಪ, ವೆಂಕು, ಎಂ ನಾಯ್ಕಡಿ, ಮಲ್ಲಪ್ಪ, ಗಿರಿಯಪ್ಪ, ಶಿವಪ್ಪ, ನರಸಪ್ಪ, ಸಿದ್ದಪ್ಪ, ಮುದುಕಪ್ಪ, ಸೋಮರೆಡ್ಡಿ, ಬಸವರಾಜಪ್ಪ, ಉಸ್ಮಾನ್ ಬಾಬು, ಕತ್ತಲ ಸಾಬ್, ಉಸ್ಮಾನ್, ಶರಣಪ್ಪ, ಸಿದ್ದಲಿಂಗಪ್ಪ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇನ್ನು ಬಾಕ್ಸ್ ಅರ್ಜುನ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಮುತ್ತಲಿನ ಬೃಹತ್ ಆಕಾರದ ಗುಂಡಿಗಳು ಇದ್ದು ಅದರಲ್ಲಿ ಕಲುಷಿತ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದ್ದು ಇದರಿಂದ ಶಾಲಾ ಮಕ್ಕಳಿಗೆ ಬಿಸಿ ಊಟದ ಸಮಯದಲ್ಲಿ ರೋಗ ರುಜಿನ ಬರುವ ಸಂಭವ ಹೆಚ್ಚಾಗಿದ್ದು ತಕ್ಷಣ ಜಿಲ್ಲಾಡಳಿತ ಗಮನ ಹರಿಸಿ ಮುಂದಾಗುವಂತಹ ಅನಾಹುತವನ್ನ ಮುಂದಾಗಬೇಕು ಅಂತ ಹೇಳಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.